ಸಿಹಿ. ಸಿಹಿ ನಿನ್ ಬೆಸ್ಟ್ ಫ್ರೆಂಡಾ? ಅವಳು ತುಂಬಾ ನಂಗೆ ಬೆಸ್ಟ್ ಫ್ರೆಂಡ್. ಒಕ್ಕಲುತನವಾ ಕಂಡು ಒಕ್ಲುಗುರು ಮುತ್ತಪ್ಪನ ಮನೆಯ ಒಕ್ಕಲುತನವಾ ಠಾಣೆ ಮೂವಿ ಹಾಡಿದ್ಲು ಮೇಡಮ್, ಅರ್ಚನಾ ಮೇಡಮ್ ಅವ್ರದ್ದು. ಪವರ್ ಸ್ಟಾರ್ ದರಿಗೆ ದೊಡ್ಡವನು ಅನ್ನೋ ಫಿಲಮ್ಗೆ ಆಕ್ಟ್ ಮಾಡ್ತಾ ಇದ್ದೀನಿ. ಅದು ಅಪ್ಪು ಸರ್ ನಂಗೆ ತುಂಬಾ ಇಷ್ಟ. ಸಿಕ್ಕಿದೆ ನಂಗೆ. ಅಪ್ಪು ಸರ್ ನಿಮ್ ಫೇವ್ರೇಟ್ ಸಾಂಗ್ ಹಾಡಿದ್ಲು. ಅವಾಗ ಅಪ್ಪು ಸರ್ ಹೇಳಿದ್ರಂತೆ ಮಗುನ ನಾನು ನೋಡ್ಬೇಕು ಅಂತ ಹೇಳಿದ್ರಂತೆ. ಅಪ್ಪು ಸರ್ ಕಾರ್ಯಕ್ರಮ ನಡೀತಾ ಇತ್ತು, ಅಲ್ಲೆಲ್ಲ ಸಾಂಗ್ ಮಗುಗೆ ಅವಕಾಶ ಕೊಟ್ಟಿದ್ದಾರೆ. ಸಾಧಿಸೋ ಪಥದಲ್ಲಿ ತಡೆಗಳು ನೋರು. ಅದಾದ್ಮೇಲೆ ನೋಡಿ ಅವರ ಹಾಡುಗಳನ್ನ ಹಾಡೋ ಅವಕಾಶ ಅಟ್ಲೀಸ್ಟ್ ಸಿಕ್ಕಿತು. ಹೌದು, ಅದೇ ಮೂವಿಗೆ ಆಕ್ಟಿಂಗ್ ಬಂತು ಅವಳಿಗೆ. ನೋಡಿ ಅವರ ಅಭಿಮಾನಿ ಸರಿಗಮಪ ಜ್ಞಾನ ಗುರುರಾಜ್ ವಿಶ್ವಪ್ರಿಯ ಯೂಟ್ಯೂಬ್ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬು ಮಾಡ್ತೀರಾ ಅಲ್ವಾ? ಥ್ಯಾಂಕ್ ಯು. ಜ್ಞಾನ ಗುರುರಾಜ್ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಜ್ಞಾನ ಗುರುರಾಜ್ ಅವ್ರಿಗೆ ಚಿತ್ರರಂಗದಲ್ಲಿ ಏನಾದರೂ ಅವಕಾಶ ಸಿಕ್ಕಿದ್ಯಾ ಹಾಡಾಡೋದಕ್ಕೆ? ಹೌದು ಮೇಡಮ್, ರೀಸೆಂಟ್ ಆಗಿ ಈಗ ಠಾಣೆ ಮೂವಿ ಹಾಡಿದ್ಲು ಮೇಡಮ್, ಅರ್ಚನಾ ಮೇಡಮ್ ಅವ್ರದ್ದು ನಿರ್ದೇಶನದಲ್ಲಿ, ಮ್ಯೂಸಿಕ್ ನಿರ್ದೇಶನದಲ್ಲಿ. ಅದಿನ್ನ ಮೂವಿ ರಿಲೀಸ್ ಆಗ್ಲಿಲ್ಲ, ಆಡಿಯೋ ರಿಲೀಸ್ ಆಗಿದೆ ಮೇಡಮ್, ಅದ್ರಲ್ಲಿ ಹಾಡಿದಾಳೆ. ಆಮೇಲೆ ಸ್ಟಾರ್ಟಿಂಗ್ ಬಂದು ಅರ್ಜುನ್ ಸರ್ ಹಾಡ್ಸಿದ್ರು ಒಂದೆರಡು ಮೂರು ಮೂವಿಗೆ, ರೈಡರ್, ಆಮೇಲೆ ಕೋಟಿಗೊಬ್ಬತ್ರಿಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಡಿಸ್ತಾರೆ. ಇನ್ನ ಇದಕ್ಕೆ ಹಾಡಿಲ್ಲ, ಎಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ಮಕ್ಕಳು ಸಾಂಗ್ಸ್ ಇದು ಬ್ಯಾಕ್ ಗ್ರೌಂಡ್ ಎಲ್ಲ ಹಾಡಿದಾಳೆ ಮೇಡಮ್. ಮಕ್ಕಳ ಸಾಂಗ್ ಅಲ್ಲಿ ಹೌದು, ಎಲ್ಲ ಹಾಡಿದಾಳೆ. ಯಾವ್ದಾದ್ರು ಹಾಡ್ತೀಯ ಪುಟ್ಟಿ? ನೀನ್ ಯಾವ್ದು ಹಾಡಿದ್ಯಾ ಚಿತ್ರರಂಗದಲ್ಲಿ? ಬಾಳಿನಲಿ ಭರವಸೆಯ ಬೆಳಕನು ನೀ ಹೂಡು, ಸಾಧಿಸೋ ಪಥದಲ್ಲಿ ತಡೆಗಳು ನೋರು, ಹಾರೋ ಗರಿಬೆಚ್ಚಿ ನೀನು ಬಾ ತಲುಪೋ ಹರಿದಾಡಿ ಸಾಗೋದೂರ, ಕೈಲಾಗದೆ ಕೂರೋನು ನೆಲಡೊಂಕು ಅನುತ್ತಾನೆ. ಹನಿ ಹನಿ ಸೇರಲು ಹಣ್ಣುಗಳಂತೆ ಬೆವನಿನ ಹನಿ ಸುರಿಸೋಣ, ಹವಣಿವರಲ್ಲಿ ಕೈಯನ್ನು ಚಾಚದೆ ಶ್ರಮಿಸುತ್ತಾ ದುಡಿಯೋಣ. ಹಿಂದೂ ಮುಂದೋ ನಮ್ಮದೇ ಗೆಲುವು, ನಮ್ಮನ್ನು ನಾವು ನಂಬೋಣ. ಆಗದು ಎಂದು ಕೈ ಕಟ್ಟಿ ಕೂರದೆ ಮುಂದೆ ಸಾಗೋಣ. ಖಾಲಿ ಮಾಡಬೇಕು. ಸೂಪರ್ ಸೂಪರ್ ಆಗಿದೆ ಈ ಹಾಡು. ಇದು ಅರ್ಚನಾ ಮೇಡಮ್ ಮಗುಗೊಂದು ಅವಕಾಶ ಕೊಟ್ರು. ಮೂವಿ ಇನ್ನ ಬಂದಿಲ್ಲ, ಮೂವಿ ಬಂದಿಲ್ಲ, ಇನ್ನ ಆಡಿಯೋ ರಿಲೀಸ್ ಆಯ್ತು. ಪುಟ್ಟಿ, ಇವಾಗ ನೀನು ಶೂಟಿಂಗ್ ಎಲ್ಲ ಹೋಗ್ತೀಯಲ್ವಾ? ಶೂಟಿಂಗ್ ಹೋಗ್ಬೇಕಾದಾಗ ನೀನು ರೆಡಿ ಆಗಬೇಕು, ಮೇಕಪ್ ಮಾಡ್ಕೋಬೇಕು, ನಿಂಗೆ ಇಷ್ಟ ಆಗುತ್ತಾ ಮೇಕಪ್ ಎಲ್ಲ? ಮೇಕಪ್ ಎಲ್ಲ ಮಾಡ್ಕೊಳಕ್ಕೆ ಇಷ್ಟ ಆಗುತ್ತೆ. ಸೊ ಇವಾಗ ಸಾಂಗ್ ಶೂಟ್ ಅಂದರೆ ನೀನು ಹೇಗೆ ರೆಡಿ ಆಗ್ಬೇಕು? ಎಷ್ಟೊತ್ತಾಗುತ್ತೆ ಶೂಟಿಂಗ್? ಎಷ್ಟೊತ್ತು ಟೈಮ್ ಹಿಡಿಯುತ್ತೆ? ಶೂಟಿಂಗ್ ಅಂದ್ರೆ ವಿಠಲಯ್ಯ ಚಾನೆಲ್ ಅಲ್ಲಿ ಅಂತ ಬಂದಾಗ ಒಂದ್ 5 ಗಂಟೆಗೆ ಇಟ್ಕೊಳ್ತಾರೆ. ಸಂಜೆ ಅಂದ್ರೆ ಮಾರ್ನಿಂಗ್. ಓಕೆ. 5 ಗಂಟೆ ಹನುಮಾನ್ ಚಾಲೀಸ್ ಅವಳು ಹಾಡಿದ್ದು ಮೇಡಮ್ 5:30. ಹೌದಾ? ಮಾರ್ನಿಂಗ್. ಅದಕ್ಕೆ ಮಿಲಿಯನ್ಸ್ ಹೋಗ್ತಾ ಇದೆ. ಓಕೆ. ಅಂದ್ರೆ ಎಲ್ಲಾ ಶೂಟನ್ನು ಬೆಳಗ್ಗೆ 5 ಗಂಟೆ ಅಥವಾ 6 ಗಂಟೆಗೆ ಶೂಟ್ ಮಾಡ್ತಾರೆ. ಆಗ ಅರ್ಧ ಗಂಟೆ ಸಾಕು ಮೇಕಪ್ ಮಾಡಕ್ಕೆ, ತಲೆ ವಾಚಕ್ಕೆಲ್ಲ. ಯಾರು ಮಾಡ್ತಾರೆ ನಿಂಗೆ ಮೇಕಪ್? ಅಮ್ಮ. ಹೌದಾ? ಇನ್ನು ನೀನೇ ಮಾಡ್ಕೊಡಲ್ಲ ಮೇಕಪ್? ಅಂದ್ರೆ ಮಾಡ್ಕೋತೀನಿ, ಈಗಲೇ ಮಾಡ್ಕೋತೀನಿ, ಆದ್ರೆ ಅಮ್ಮ ನೀಟಾಗಿ ಮಾಡ್ತಾರೆ. ಓ ಹಂಗೆ. ಓಕೆ. ಸೊ ಶೂಟಿಂಗ್ ಎಲ್ಲ ಎಷ್ಟೊತ್ತಾಗುತ್ತೆ? ನಿಂಗೆ ಬೋರ್ ಆಗೋದಿಲ್ವಾ? ಏನೂ ಆಗೋದಿಲ್ಲ? ಸ್ಟ್ರೈನ್ ಆಗೋದಿಲ್ಲ? ಸುಸ್ತಾಗೋದಿಲ್ಲ? ಎಷ್ಟೊತ್ತಿರುತ್ತೆ ಶೂಟಿಂಗು? ಶೂಟಿಂಗು ಸಾಂಗು ಒಂದು ಕ್ಲೋಸ್ ಅಪ್ ತಗೊಂಡ್ಬೇಕಂದ್ರೆ ತುಂಬಾ ಲೇಟ್ ಆಗಲ್ಲ, ಬೇಗ ಬೇಗ ಆಗ್ಬಿಡುತ್ತೆ. ಹೌದಾ? ಸೊ ಇವಳಿಗೆ ಎಲ್ಲ ಫಾಸ್ಟ್, ಇವಳಿಗೆ 1 ಡೇ ಬೇಕು ಮೇಡಮ್ ಶೂಟಿಂಗ್ ಎಲ್ಲ. ಬಟ್ ಪಾಪ ಅಲ್ಲಿ ಅವಳಿಗೆ ಏನೇ ಸುಸ್ತಾದ್ರೂ ಅಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ಒಂದು ಚೂರು ತೋರ್ಸಲ್ಲ ಅವಳು.
ನನಗೆ ಸುಸ್ತಾಯ್ತು, ನಂಗೆ ಅದು ಕೊಡ್ಸು ಇದು ಕೊಡ್ಸು ಆ ತರ ಏನಿಲ್ಲ ಮೇಡಮ್. ಏನು ಅಂದ್ರೆ ಏನು ಕೇಳಲ್ಲ. ಅದೇ ಅವ್ರಿಗೂ ಆಶ್ಚರ್ಯ ಆಗಿದೆ, ವಿಜಯಕೃಷ್ಣ ಸರ್ಗೂ ಆಶ್ಚರ್ಯ, ಏನು ಕೇಳಲ್ಲ. ಸರಿ. ಮುಗಿಯೋ ತನಕ ಹಂಗೆ ಕೂತಿರ್ತಾಳೆ, ಫಿನಿಶಿಂಗ್ ಮಾತ್ರನೇ ಬರೋದು. ತುಂಬಾ ಡೆಡಿಕೇಶನ್ ಅಂತ ತುಂಬಾ ಇದೆ, ಹಠ ಮಾಡಲ್ಲ. ಅದ್ರಿಂದಲೇ ಅವ್ರಿಗೆ ಅದೇನೋ ಮೇಡಮ್ ಬರ್ತೆ ಬಂದ್ಬಿಟ್ಟಿದೆ. ಅದೇ ಮ್ಯಾಮ್, ಈಗ ಬೇರೆ ಮಕ್ಳಿಗೆ ಹತ್ರ ನಾವ್ ಹಿಡ್ಕೋಬೇಕು, ಕೂರ್ಸೋದೇ ಕಷ್ಟ. ಬೇರೆ ಮಕ್ಳನ್ನ ನೋಡ್ತಾ ಇದ್ದಾಗ ಏನಪ್ಪ ಇಷ್ಟೊಂದು ಟಾರ್ಚರ್ ಕೊಡ್ತಾರೆ ಪೇರೆಂಟ್ಸ್ ಗೆ ಅನ್ಸ್. ನಂಗೆ ಒಂದು ದಿವಸ ನಾನು ಕೊಟ್ಟಿಲ್ಲ, ಚಿಕ್ಕ ಮಗುನಿಂದಾನೆ. ಅವಾಗಿಂದ ಹಂಗೇನೆ ಮೊಬೈಲ್ ಸಾಂಗ್ ಹಾಕಿದ್ರೆ ಹಂಗೆ ಮಲ್ಕೊಂತ ಇದ್ಲು, ಒಂದು ಚೂರು ಟಾರ್ಚರ್ ಇಲ್ಲ, ಅವ್ರದ್ದು ಏನು ಇಲ್ಲ. ಓಕೆ, ಅಂದ್ರೆ ಅಷ್ಟು ಡೆಡಿಕೇಟೆಡ್ ಆಗಿ ಇವಳು ಇರೋದ್ರಿಂದಾನೇ ನಿಮ್ಗೆ ಪಾಸಿಬಲ್ ಆಗಿರೋದು. ಹೌದು. ಇವಾಗಿನ ಕಾಲದಲ್ಲಿ ಮಕ್ಳನ್ನ ಕೂರ್ಸೋದೇ ಕಷ್ಟ, ಕೂರಲ್ವಲ್ಲ ಅವರು. ಕೂತ್ರೇನೆ ಅವ್ರಿಗೆ ಏನಾದ್ರು ಹೇಳ್ಕೊಡಕ್ಕೆ ಸಾಧ್ಯ. ಪುಟಿ, ಈಗ ನೀನ್ ಎಲ್ಲಾ ಕಡೆನೂ ಫೇಮಸ್ ಆಗಿದ್ಯಾ, ಎಲ್ಲಾ ಕಡೆನೂ ನೀನು ಯೂಟ್ಯೂಬ್ ಅಲ್ಲಿ ಇರ್ಬೋದು, ಎಲ್ಲಾ ಕಡೆ ಹಾಡು ಹೇಳ್ತಾ ಇದೀಯ. ಸೊ ಸ್ಕೂಲ್ಗೆ ಹೋದಾಗ ನಿಮ್ ಫ್ರೆಂಡ್ಸ್ ಎಲ್ಲ ಹೇಗ್ ಟ್ರೀಟ್ ಮಾಡ್ತಾರೆ ನಿನ್ನ? ಟೀಚರ್ಸ್ ಏನ್ ಹೇಳ್ತಾರೆ? ಅಂದ್ರೆ ನಂಗೆ ಫಸ್ಟ್ ನನ್ನ ಫ್ರೆಂಡ್ಸ್ ಎಲ್ಲ ಅಂದ್ರೆ ಹೊಸೊಬ್ರೆಲ್ಲ ಬಂದಿರ್ತಾರೆ, ನೀನು ಸರಿಗಮಪ ಅಲ್ಲಿ ಬಂದಿದ್ದೆ ಅಲ್ವಾ ಅಂತ ಕೇಳ್ತಾರೆ. ಆಮೇಲೆ ತುಂಬಾ ಸಪೋರ್ಟ್ ಮಾಡ್ತಾರೆ, ಹಾಗೆ ಟೀಚರ್ಸ್ ಅಷ್ಟೇ ತುಂಬಾ ಸಪೋರ್ಟ್ ಮಾಡ್ತಾರೆ. ನಂಗೆ ಎಲ್ಲ ಟೀಚರ್ಸ್ ಇಷ್ಟ ಅಲ್ಲಿರೋರು. ನಿಮ್ ಸ್ಕೂಲಲ್ಲಿ ಎಲ್ಲ ಟೀಚರ್ಸು ಇಷ್ಟ. ನಿನ್ ಫೇವ್ರೆಟ್ ಫ್ರೆಂಡ್, ಬೆಸ್ಟ್ ಫ್ರೆಂಡ್ ಯಾರಾದ್ರೂ ಇದಾರಾ? ಫೇವ್ರೆಟ್ ಬೆಸ್ಟ್ ಫ್ರೆಂಡ್ ಅಂದ್ರೆ ನನ್ನ ಕ್ಲಾಸಲ್ಲಿ ನನಗೆ ಮೋನಿಶಾ ನನ್ನ ಬೆಸ್ಟ್ ಫ್ರೆಂಡು, ಆಮೇಲೆ ಚರಿತಾ ಬೆಸ್ಟ್ ಫ್ರೆಂಡು, ಆಮೇಲೆ ಇನ್ನ ಎಷ್ಟೋ ಜನ ಇದ್ದಾರೆ. ನಿರೀಕ್ಷಾ ಅವಳು ಬೆಸ್ಟಿ ತರ ನಂಗೆ. ಓಕೆ, ಬೆಸ್ಟ್ ಫ್ರೆಂಡು ಬೆಸ್ಟಿ ಬೇರೆನಾ? ಏನದು ಡಿಫ್ರೆನ್ಸು? ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಲ್ವಾ? ಏನು? ಪೂರ್ವಿಕ್ ಅಲ್ಲ, ಬೆಸ್ಟ್ ಫ್ರೆಂಡ್ ಬೆಸ್ಟಿ ಅಂದ್ರೆ ಏನು? ನಮ್ಗೆ ಗೊತ್ತಿಲ್ಲ. ಅಂದ್ರೆ ಫ್ರೆಂಡ್ಸ್ ಅಲ್ವಾ? ಅಲ್ಲ, ಬೆಸ್ಟಿ ಅಂದ್ಯಲ್ಲ, ಬೆಸ್ಟ್ ಫ್ರೆಂಡ್ ಬೇರೆ ಬೆಸ್ಟಿ ಬೇರೆ. ಬೆಸ್ಟಿ ಅಂದ್ರೆ ಇನ್ನೂ ಕ್ಲೋಸಾ ಏನು? ಇನ್ನೂ ಕ್ಲೋಸ್. ಓಕೆ. ಅಂದ್ರೆ ನನಗೆ ಹೇಳ್ತಾನೆ ಅಷ್ಟು ಜನ ನಂಗೆ ಬೆಸ್ಟಿ. ಆಮೇಲೆ ಪೂರ್ವಿಕಾ ಇದ್ದಾರೆ, ಪುನರ್ವ ಇದ್ದಾರೆ, ಆಮೇಲೆ ಕೀರ್ತನ, ಹಿತಾಶ್ರೀ, ಎಲ್ಲಾರು ಬೆಸ್ಟ್ ಫ್ರೆಂಡ್ಸ್. ಸಿಂಗಿಂಗ್ ಅಲ್ಲಿ ಇವಾಗ ನೀನು ಸರಿಗಮಪ ಹೋಗ್ತೀಯಾ, ಮತ್ತೆ ಅಮೃತಧಾರೆಯಲ್ಲಿ ಆಕ್ಟಿಂಗ್ ಮಾಡ್ತೀಯಾ. ಸೊ ಅಲ್ಲಿ ನಿಂಗೆ ಯಾರು ಫ್ರೆಂಡ್ಸ್ ಇದಾರಾ? ಅಲ್ಲಿ ಯಾರು ಇಲ್ವಾ? ಸಿಹಿ ನಿನ್ ಬೆಸ್ಟ್ ಫ್ರೆಂಡಾ? ಅವಳು ತುಂಬಾ ನಂಗೆ ಬೆಸ್ಟ್ ಫ್ರೆಂಡ್ ತರ. ಬೆಸ್ಟ್ ಫ್ರೆಂಡ್ ತರ ಅಲ್ಲ, ಬೆಸ್ಟ್ ಫ್ರೆಂಡೇ. ಮೇಡಮ್ ಅವಳಂತೂ ರಾತ್ರಿ 10 ಗಂಟೆ 11 ಗಂಟೆ ಆದ್ರೂ ಕಾಲ್ ಮಾಡ್ತಾಳೆ ಮೇಡಮ್ ಇವಳಿಗೆ. ಓಹೋ, ಬಹಳ ಇಷ್ಟ ಅವಳಿಗೆ. ಎಲ್ಲೂ ಅವಳು ಹೇಳ್ಕೊಂತಾಳೆ, ನನ್ನ ಬೆಸ್ಟ್ ಫ್ರೆಂಡ್ ನನ್ ಜ್ಞಾನ ಸಿಂಗರ್ ಗೊತ್ತಾ, ಅವಳು ನನ್ ಬೆಸ್ಟ್ ಫ್ರೆಂಡ್ ಅಂತ ಅವಳು ಹೇಳ್ತಾಳೆ. ಅಷ್ಟು ಕ್ಲೋಸ್, ಅಷ್ಟು ಇಷ್ಟ ಅವಳಿಗೆ. ಇವಳು ಹಂಗೇನೆ. ಸೊ ಇದು ಅಮೃತಧಾರೆ ಸೀರಿಯಲ್ ಅಲ್ಲಿ ಆಕ್ಟಿಂಗ್ ಮಾಡಿದ್ಯಾ ಅಂತ ಹೇಳ್ದಲ್ಲ, ಯಾವ್ದಾದ್ರು ಒಂದು ಡೈಲಾಗ್ ಹೇಳ್ತೀಯಾ? ಡೈಲಾಗ ಅದೇನ್ ನಿನ್ಗೆ ಈಸಿ ಅಲ್ವಾ? ಲಿರಿಕ್ಸ್ ಎಷ್ಟು ಅದ್ರಲ್ಲಿ ಇತ್ತಲ್ಲ, ಅಂದ್ರೆ ನಿಂದೇನ್ ಪಾತ್ರ ಅದ್ರಲ್ಲಿ? ನಂಗೆ ಅಂದ್ರೆ ಅಮಿತಾ ಅಂತ ಆ ಕ್ಯಾರೆಕ್ಟ್ರಲ್ಲಿ ನನ್ನ ಹೆಸರು ಅಮಿತಾ ಅಂತ. ಓಕೆ. ಆಮೇಲೆ ಇವರು ಗೌತಮ್ ಸರ್ ಫ್ರೆಂಡ್ ಇರ್ತಾರಲ್ಲ, ಆನಂದ್ ಸರ್, ಅವ್ರಿಗೂ ನನ್ಗೆ ಅಪ್ಪ ಆಗ್ಬೇಕು. ಅಂದ್ರೆ ಗೌತಮ್ ಸರ್ ಫ್ರೆಂಡ್, ಅವರು ಗೌತಮ್ ಸರ್ ಫ್ರೆಂಡ್ ಮಗಳು. ಓಕೆ. ಸೊ ನೀನೇನ್ ಇರುತ್ತೆ ಅಲ್ಲಿ ಡೈಲಾಗ್ ಹೇಳಿ ಯಾವ್ದಾದ್ರು ಒಂದು ಡೈಲಾಗ. ಸೊ ಇವಾಗ ನೀನು ಆಕ್ಟಿಂಗ್ ಮಾಡ್ತಾ ಇದೀಯಲ್ವಾ, ಸೊ ನಿಂಗೆ ಹಾಡು ಆಡೋದು ಶೂಟಿಂಗ್ ಅದಿಷ್ಟ ಆಗುತ್ತಾ, ಇಲ್ಲ ನಿಂಗೆ ಆಕ್ಟಿಂಗ್ ಶೂಟಿಂಗ್ ಇಷ್ಟ ಆಗುತ್ತಾ? ಎರಡು. ನೀ ಎಲ್ಲಾನು ಎರಡು ಅಂತ ಹೇಳ್ತೀಯ. ಎರಡು ಇಷ್ಟ ಆಗುತ್ತಾ? ಎರಡಲ್ಲೂ ಎಂಜಾಯ್ ಮಾಡ್ತೀಯಾ? ಚೆನ್ನಾಗಿ ಮಾಡ್ತಾಳೆ ಮೇಡಮ್. ಹೌದಾ? ಬರ್ತಾನೆ ಇದೆ ತುಂಬಾ. ಆಲ್ಮೋಸ್ಟ್ ನಾನು ಈಗ ಹಾಕ್ತಾಳೆ, ಯಾಕಂದ್ರೆ ಸ್ವಲ್ಪ 5th ಸ್ಟ್ಯಾಂಡರ್ಡ್ ಸ್ವಲ್ಪ ಓದ್ಲಿ ಅಂತ. ಅಂದ್ರೆ ಇವಾಗ ಯಾವ್ದು ಆಕ್ಟಿಂಗ್ ಮಾಡ್ತಾ ಇಲ್ಲ? ಯಾವ್ದಿಲ್ಲ ಮೇಡಮ್, ಯಾವ್ದು ತುಂಬಾ ಬರ್ತಾ ಇದೆ, ಆಫರ್ ಬರ್ತಾ ಇದೆ. ನಾವು ಈಗ ಸ್ವಲ್ಪ ಕಳಿಸ್ಲಿಲ್ಲ, ಮುಂದೆ ಬಂದ್ರೆ ಕಳಿಸ್ತೀವಿ ಮೇಡಮ್. ಸ್ವಲ್ಪ 5th ತನಕ ಚೆನ್ನಾಗಿ ಓದ್ಲಿ, ಬೇಸ್ಮೆಂಟ್ ಬರ್ಲಿ ಅಂತ ಸ್ವಲ್ಪ. ಎಜುಕೇಶನ್ ಇಂಪಾರ್ಟೆಂಟ್ ಅಲ್ವಾ? ಹೌದು. ಸೊ ನೀನ್ ಸೀರಿಯಲ್ ಅಲ್ಲೆಲ್ಲ ಆಕ್ಟ್ ಮಾಡಿದ್ಯಾ? ಮೂವಿಯಲ್ಲಿ ಯಾವ್ದಾದ್ರು ಆಕ್ಟ್ ಮಾಡಿದ್ಯಾ? ಹಾ, ಮಾಡಿದೀನಿ. ಯಾವುದು? ಅಂದ್ರೆ ಕೋಮಲ್ ಸರ್ ಜೊತೆ ನಾನು ಉಂಡೆ ನಮ್ಮ ಮಾಡಿದೀನಿ. ಮತ್ತೆ ಈಗ
ಪವರ್ ಸ್ಟಾರ್ ಧರೆಗೆ ದೊಡ್ಡವನು ಅನ್ನೋ ಫಿಲಮ್ಗೆ ಆಕ್ಟ್ ಮಾಡ್ತಾ ಇದ್ದೀನಿ. ಅದು ಅಪ್ಪು ಸರ್ ನಂಗೆ ತುಂಬಾ ಇಷ್ಟ. ಓಕೆ, ಸಿಕ್ಕಿದೆ ನಂಗೆ. ಅಪ್ಪು ಸರ್ ನಿಂಗೆ ಫೇವ್ರೇಟು. ಆಕ್ಚುಲಿ ಅಪ್ಪು ಸರ್ದೊಂದು ಹೇಳ್ಬೇಕು ಮ್ಯಾಮ್, ಮಗು ಆಕ್ಚುಲಿ ಅಪ್ಪು ಸರ್ ತೀರ್ಕೊಳಕ್ ಮುಂಚೆ ಅವರು ಅಮೆರಿಕದಲ್ಲಿದ್ರು. ಅವ್ರ ಮಗಳನ್ನ ಮೀಟ್ ಮಾಡಕ್ ಹೋಗಿದ್ರು ಅಲ್ಲಿಗೆ. ಇವಳು ಚಂದನ್ ಟಿವಿಗೆ ಹಾಡಕ್ ಕರೆದಿದ್ರು ಇವಳನ್ನ. ಅಲ್ಲಿ ಬಂದ್ವಿ, ಹಂಗೆ ಆಂತಿವೆ ಬರ್ತಾ ಅವ್ರ ಮನೆ ಸಿಕ್ತು. ಅವ್ರ ಮನೆಗೆ ಹೋದ್ವಿ ನಾವು. ಹೋದಾಗ ಅವರು ಮೇಡಮ್ ಸಿಕ್ಕಿದ್ರು. ಅಪ್ಪು ಸರ್ ಅಂದ್ರೆ ಇವಳು ಸರಿಗಮದಲ್ಲಿ ಹಾಡ್ಬೇಕಾದ್ರೆ ಬಾನದಾರಿಯಲ್ಲಿ ಸಾಂಗ್ ಹಾಡಿದ್ಲು. ಅವಾಗ ಅಪ್ಪು ಸರ್ ಹೇಳಿದ್ರಂತೆ, ಈ ಮಗುನ ನಾನ್ ನೋಡ್ಬೇಕು ಅಂತ ಹೇಳಿದ್ರಂತೆ. ಅವಾಗ ನಮಗೆ ಹೋಗಕ್ಕೆ ಆಗ್ಲಿಲ್ಲ, ಅಲ್ಲಿದ್ವಿ ನಾವು. ಅದಾದ್ಮೇಲೆ ಅವ್ರ ಮನೆಗೆ ಹೋಗಿ ಅಲ್ಲೇ ಹೋಗಿ ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಅಪ್ಪು ಸರ್ ಸಿಕ್ಲಿಲ್ಲ. ಅದಾದ್ಮೇಲೆ ನಾನು ಅಲ್ಲಿಂದ ಫೋನ್ ಮಾಡಿದ್ರು, ನಾನು ಬರ್ತೀನಿ 2 days ಅಲ್ಲಿ ಬಂದ ತಕ್ಷಣ ಮಗುನ ಮೀಟ್ ಮಾಡ್ತೀನಿ ಅಂತ ಹೇಳಿದ್ರು. ಬಂದ್ವಿ ನಾವು. ಬಂದಾದ್ಮೇಲೆ ಮೇಡಮ್ ಒಂದು 3 daysಗೆನೆ ಅವರು ತೀರ್ಕೊಂಡ್ರು. ಅದಾದ್ಮೇಲೆ ಮೇಡಮ್ ಎಲ್ಲೆಲ್ಲಿ ಕರ್ನಾಟಕದಲ್ಲಿ ಅಪ್ಪು ಸರ್ದ ಕಾರ್ಯಕ್ರಮ ನಡೀತಾ ಇದೆ ಅಲ್ಲೆಲ್ಲ ಸಾಂಗ್ ಮಗುಗೆ ಅವಕಾಶ ಕೊಟ್ಟಿದ್ದಾರೆ. ಒಂದು ಅಮ್ಮಮ್ಮ ಅಂದ್ರೆ ಒಂದು 500 ಕಾರ್ಯಕ್ರಮ ಮಗು ಹೋಗಿದ್ದಾಳೆ. ಅಪ್ಪು ಸರ್ದೆ ಅಪ್ಪು ಸರ್ದು ಯಾವ ಸಾಂಗ್ ಇದೆ, ಬೊಂಬೆ ಹೇಳುತ್ತೈತೆ ಹಾಡುತ್ತಲ್ಲ ಅದು ಬಾನದಾರಿಯಲ್ಲಿ, ಅವ್ರ ಮಗು ಆಗಿದ್ದಾಗ ಯಾವ ಸಾಂಗ್ ಇದೆ ಎಲ್ಲಾ ಸಾಂಗ್ ಹಾಡಿಸ್ತಾರೆ ಮೇಡಮ್. ನಮ್ಮ ಕೈಲಿ ಪ್ರೆಸೆಂಟ್ ಕರೀತಾ ಇದಾರೆ. ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಅಪ್ಪು ಸರ್ದು ಕಾರ್ಯಕ್ರಮ ಮಾಡ್ತಾ ಇದಾರೆ ಅಲ್ಲೆಲ್ಲ ಹೋಗಿ ಹಾಡಿದ್ದಾರೆ. ಅಪ್ಪು ಸರ್ದು ಆಲ್ಮೋಸ್ಟ್ ನಮ್ಮನಲ್ಲಿ ಅವ್ರ ಸ್ಟ್ಯಾಚ್ಯೂ ಒಂದು 50ಕ್ಕಿಂತ ಜಾಸ್ತಿನೇ ಇದೆ. ಅವ್ರ ಸ್ಟ್ಯಾಚ್ಯೂನೇ. ಅದ್ ನಮ್ ಪುಣ್ಯ. ಅಂದ್ರೆ ಅವ್ರು ನೋಡಕ್ ಆಗ್ಲಿಲ್ಲ ಪಾಪ, ಅವರಾಗಿ ಅವ್ರು ಕೇಳಿದ್ರು. ಅವ್ರ ಮಗುನ್ ನೋಡ್ಬೇಕು ಅನ್ನೋಷ್ಟ್ರಲ್ಲಿ ಅದಾದ್ಮೇಲೆ ಅದ್ ಬಹಳ ನಮಗೆ ಬೇಜಾರಾಗಿತ್ತು. ಅದಾದ್ಮೇಲೆ ನೋಡಿ ಅವರ ಹಾಡುಗಳನ್ನ ಹಾಡೋ ಅವಕಾಶ ಅಟ್ಲೀಸ್ಟ್ ಸಿಕ್ಕಿತು. ಹೌದು, ಅದು ನಮ್ ಪುಣ್ಯ. ನಿಜ. ಇವಳು ಫೇವ್ರೇಟ್ ಅಂತ ಅಲ್ವಾ ಅಪ್ಪು ಸರ್? ಬಹಳ ಅದೇ ಮೂವಿಗೆ ಆಕ್ಟಿಂಗ್ ಬಂತು ಅವಳಿಗೆ. ನೋಡಿ, ಅವರ ಅಭಿಮಾನಿ ತರನೇ ಕ್ಯಾರೆಕ್ಟರ್ ಅದ್ರಲ್ಲಿ ಒಂಥರ ಮೇನ್ ಕ್ಯಾರೆಕ್ಟರ್ ಇದೆ. ಸೊ 2 ಮೂವಿಯಲ್ಲಿ ಆಕ್ಟ್ ಮಾಡಿದಾಳ? ಒಂದೇ ಮೂವಿನಲ್ಲಿ ಆಕ್ಚುಲಿ ಇನ್ನೊಂದು ಡಾಕ್ಟರ್ ನಂಬರ್ 1 ಅಂತ ಅದ್ರಲ್ಲಿ ಶಶಿಕುಮಾರ್ ಮಗ ಅವ್ರ ಜೊತೆ ಮಾಡಿದಾಳೆ. ಇದು 3ನೇ ಮೂವಿ ಮಾಡ್ತಾ ಇರೋದು. ಪುಟಿ, ಕೊನೆಯದಾಗಿ ಈ ಕಾರ್ಯಕ್ರಮನ ಮುಗಿಸ್ತಾ ಇದೀವಿ. ಕೊನೆಯದಾಗಿ ನೀನು ಗುರುವಿನ ಆಟ ಬಲ್ಲವರು ಆ ಹಾಡು ಹಾಡ್ತೀಯಾ? ಗುರುವೇ ನಿನ್ನಾಟ ಬಲ್ಲವರ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರ್ ಯಾರ್ಯಾರೋ. ಗುರುವೇ ನಿನ್ನಾಟ ಬಲ್ಲವರ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರ್ ಯಾರ್ಯಾರೋ. ಗುರುವೇ ನಿನ್ನಾಟ ಬಲ್ಲವರ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರ್ ಯಾರ್ಯಾರೋ. ಒಕ್ಲು ಗುರು ಮುತ್ತಪ್ಪನ ಮನೆಯ ಒಕ್ಕಲತನವ ಕಂಡು, ಒಕ್ಲು ಗುರು ಮುತ್ತಪ್ಪನ ಮನೆಯ ಒಕ್ಕಲತನವ ಕಂಡು, ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ತೈತೋಂ ತೈತೋಂ ಎಂದು ಕುಣಿದ. ಗುರುವೇ ನಿನ್ನಾಟ ಬಲ್ಲವರ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರ್ ಯಾರ್ಯಾರೋ. ಶಿವ ಗುರುವೇ ನಿನ್ನಾಟ ಬಲ್ಲವರ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರ್ ಯಾರ್ಯಾರೋ. ಕುಂಬರಗುಂಡಣ್ಣನ ಮನೆಯ ಕುಡಿಕೆ ಶಬ್ದವ ಕೇಳಿ, ಕುಂಬರಗುಂಡಣ್ಣನ ಮನೆಯ ಕುಡಿಕೆ ಶಬ್ದವ ಕೇಳಿ, ಕುಂಬರಗುಂಡಣ್ಣನ ಮನೆಯ ಕುಂಬರಗುಂಡಣ್ಣನ ಮನೆಯ ಕುಡಿಕೆ ಶಬ್ದವ ಕೇಳಿ, ಕುಂಬರಗುಂಡಣ್ಣನ ಮನೆಯ ಕುಡಿಕೆ ಶಬ್ದವ ಕೇಳಿ, ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ತೈತೋಂ ತೈತೋಂ ಎಂದು ಕುಣಿದ. ಗುರುವೇ ನಿನ್ನಾಟ ಬಲ್ಲವರ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರ್ ಯಾರ್ಯಾರೋ. ಶಿವ ಗುರುವೇ ನಿನ್ನಾಟ ಬಲ್ಲವರ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರ್ ಯಾರ್ಯಾರೋ. ಗುರುವೇ ನಿನ್ನಾಟ ಬಲ್ಲವರ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರ್ ಯಾರ್ಯಾರೋ. ಗುರುವೇ ನಿನ್ನಾಟ ಬಲ್ಲವರ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರ್ ಯಾರ್ಯಾರೋ. ಶಿವನೇ ನಿನ್ನಾಟ ಬಲ್ಲವರ್ ಯಾರ್ಯಾರೋ. ಸೂಪರ್ ಆಗಿ ಹಾಡು ಹೇಳಿದ್ಯಾ. ಕೊನೆಯದಾಗಿ ತುಂಬಾ ಒಂದು
ಅದ್ಭುತವಾದ ಹಾಡು ಹಾಡಿದೆ ಮಗು. ಇದು ನಿಜವಾದ ಒಂದು ಮಾತು. ನಮ್ಮ ಜೀವನದಲ್ಲಿ ಏನೇನಾಗುತ್ತೋ ಶಿವನೇ ಬಲ್ಲ, ಅವನ ಆಟ ಬಲ್ಲವ್ರು ಯಾರು ಅಂತ. ಹಾಗಾಗಿ ಇಷ್ಟು ಅದ್ಭುತವಾದ ಕಾರ್ಯಕ್ರಮ ಇವತ್ತಾಗಿತ್ತು ಜ್ಞಾನ ಗುರುರಾಜ್ ಅವರ ಜೊತೆ, ಹಾಗೆ ಅವರ ತಾಯಿ ರೇಖಾ ಅವರ ಜೊತೆ. ತುಂಬ ಪಾಪ ಶ್ರಮಪಟ್ಟು ಅವರು ಎಷ್ಟು ದೂರದಿಂದ ಕರೆದಿದ ತಕ್ಷಣ ಇಲ್ಲ ಅಂದಿರ ಬಂದಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ. ತುಂಬ ಧನ್ಯವಾದಗಳು ಮೇಡಮ್, ತುಂಬ ಧನ್ಯವಾದಗಳು. ಪಾಪ ಅಷ್ಟು ಶ್ರಮ ಪಟ್ಕೊಂಡು ಬಂದಿದ್ದೀರಾ. ನಿಮಗೂ ಧನ್ಯವಾದಗಳು ಮ್ಯಾಮ್, ನಿಮಗೂ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಮಗುನ ಗುರುತಿಸಿ ಬಂದು ನಮಗೆ ಒಂದು ಇಂಟರ್ವ್ಯೂ ಕೊಡ್ಬೇಕು ಬನ್ನಿ ಅಂತ ಅಂದಾಗ, ಮೇಡಮ್ ಬೆಳೆಯೋ ಮಕ್ಕಳು ನಾವು ಆಸ್ ಎ ಪೇರೆಂಟ್ ಆಗಿ ಏನೇ ಕಷ್ಟ ಇದ್ರು ನಾವಿರೋದೇ ಮಕ್ಳಿಗೋಸ್ಕರ, ನಾವೇನೇ ಮಾಡಿದ್ರು ಅಲ್ವಾ, ಅದಕ್ಕಷ್ಟು ನಾವು ಬದ್ಧವಾಗಿರ್ಬೇಕಲ್ಲ. ಹಂಗಾಗಿ ನಮಗೊಂದು ಇನ್ನ ಉತ್ತರೋತ್ತರವಾಗಿ ಬೆಳಿಲಿ ಮಗು ಅನ್ನೋದೇ ನಮ್ದು ಆಸೆ ಮೇಡಮ್, ಅಷ್ಟೇ. ಹೌದು, ಕೇಳಿದ್ರಲ್ಲ ವೀಕ್ಷಕರೇ, ಅಂದರೆ ತಾಯಿಯ ಒಂದು ಸಪೋರ್ಟ್ ಎಷ್ಟು ಅಗತ್ಯ ಇದೆ. ಸೊ ಮಕ್ಕಳನ್ನ ಚಿಕ್ಕಂದ್ರಲ್ಲೇ ಗುರ್ತಿಸ್ಬೇಕು. ಅವ್ರು ಯಾವುದೋ ಒಂದು ಟ್ಯಾಲೆಂಟ್ ಇರುತ್ತೆ, ನಾವು ಅದು ನೆಗ್ಲೆಕ್ಟ್ ಮಾಡ್ತು ಅಂದರೆ ಹೋಯ್ತು. ಆ ಚಿಕ್ಕ ವಯಸ್ಸಿನಲ್ಲೇ ಅವರ ಟ್ಯಾಲೆಂಟನ್ನು ಗುರ್ತಿಸಿ ಇಲ್ಲಿವರೆಗೂ ಅವ್ರ ಮಗಳನ್ನ ಮಿಲಿಯನಿಯರೇ ಮಾಡಿಬಿಟ್ಟಿದ್ದಾರೆ ಅವ್ರ ತಾಯಿ ಅಂತ ಹೇಳ್ಬೋದು. ದೈವತ್ವ ಹೊಂದಿರುವ ಒಂದು ಮಗುವನ್ನು ಇವತ್ತು ನಾವು ಇಂಟರ್ವ್ಯೂ ಮಾಡಿದ್ದೀವಿ. ತುಂಬ ಧನ್ಯವಾದ ಜ್ಞಾನ ಗುರುರಾಜ್ ಅವರೇ. ಅಷ್ಟು ಅದ್ಭುತವಾಗಿದೆ, ಅಂದರೆ ಆ ಧ್ವನಿಯಲ್ಲಿ ಅಷ್ಟು ದೈವತ್ವ ಇದೆ. ಹಾಡಬೇಕಾದಾಗ ಎಲ್ಲರೂ ಅದರಲ್ಲಿ ಮುಳುಗೋಗ್ತಾರೆ, ಅಷ್ಟು ಅದ್ಭುತವಾಗಿ ಹಾಡು ಹೇಳ್ತಾ ಇದ್ದಾಳೆ. ನಿಮಗೆಲ್ಲ ಈ ಕಾರ್ಯಕ್ರಮ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸೊ ಈ ಕಾರ್ಯಕ್ರಮ ಇಷ್ಟ ಆಗಿದೆ, ಎಲ್ಲರಿಗೂ ಶೇರ್ ಮಾಡಿ. ಈ ಮಗು ಒಂದು ಎಕ್ಸ್ಪೀರಿಯನ್ಸ್ ಇರ್ಬೋದು, ಅವ್ರ ತಾಯಿಯ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ ತಿಳಿಯಲಿ. ಸೊ ಹೇಗೆ ಒಂದು ಮಗುನ ಇಷ್ಟು ಮಟ್ಟಿಗೆ ಈ ಚಿಕ್ಕ ವಯಸ್ಸಲ್ಲಿ ಬೆಳೆಸಿದ್ರು ಅಂತ ಎಲ್ಲರಿಗೂ ಒಂದು ಸ್ಫೂರ್ತಿದಾಯಕ ಆಗಲಿ ಅಂತ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಮುಗಿಸ್ತಾ ಇದ್ದೀವಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರನ್ನು, ಸಬ್ಸ್ಕ್ರೈಬನ್ನು ಮಾಡಿ ನಮ್ಮ ಚಾನಲ್ಗೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.